ಮೈಕೆಲ್ಲ ಉದುರಿಸ್ಕೊಂಡ್ಬಿಟ್ಟಿದ್ದೀನಿ. ರೆಡಿ ಆಗಿದ್ದೀನಿ. ಏನೋ ಸಿಕ್ಕಾಪಟ್ಟೆ ಸೆಕೆನಪ್ಪ, ಎಲ್ಲ ತಿಂತವ್ರೆ. ಗಾಯ್ಸ್ ಎಲ್ಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಾವಿವಾಗ ಗೋವಲ್ಲಿ ರೆಡಿಯಾಗಿ ಈವೆಂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿ ರೆಡಿ ಆಗಿದ್ದೀನಿ. ಇವಾಗ ನಾವು ಹೋಗೋಣ ಬನ್ನಿ. ನಾವು ಈವೆಂಟ್ ಮಾಡೋದಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀವಿ. ಬ್ರೂಸ್ಲೆ ಏನಪ್ಪ ಫಸ್ಟ್ ದಿನ ಗೋವಲ್ಲಿ ಏನು ಕತೆ ಹಂಗಿತ್ತು? ಕೆಲಸ ಫಸ್ಟು, ಆಮೇಲೆ ನೆಕ್ಸ್ಟು. ಆಯ್ತು, ಆಮೇಲೆ ಕಾಯಕವೇ ಕೈಲಾಸ. ಬಂದಿರೋ ಕೆಲಸ ಮುಗಿಸ್ರಿ ಫಸ್ಟ್. ನಾವು ಬಂದಿರೋದು ಫಸ್ಟ್ ಈವೆಂಟ್ಗೋಸ್ಕರ. ಸೊ ಈವೆಂಟ್ ಮಾಡಿಬಿಟ್ರೆ ಇವತ್ತು ಒಂದೇ ದಿನ, ಇವತ್ತು ಕಂಪ್ಲೀಟ್ ಆದರೆ ಒಂದಿನ ನಮ್ಮ ಅಕ್ಕನ ಮಾತು ಕೇಳ್ಬಿಟ್ರೆ, ಒಂದಿನ ನಮ್ಮ ಅಕ್ಕನ ಮಾತು ಕೇಳ್ಬಿಟ್ರೆ ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಇವರೇ ಓಪನ್ ಆರ್ಟ್ ಓನರು ಗುರು. ನಾವಿವಾಗ ಮೊದಲೇ ನಡೀತಿರುವಂಥ ಏನೋ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ನಾವು ಈವೆಂಟ್ ಮಾಡ್ತಾ ಇರೋದು ಇದೇ ರೆಸಾರ್ಟಲ್ಲಿ. ಟಿಫನ್ ಮಾಡ್ಬಿಡೋಣ, ಬ್ರೇಕ್ಫಾಸ್ಟ್ ಆದರೆ ಆಮೇಲೆ ನಾವು ಐಟಮ್ಸನ್ನ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೊಂಬೋದು ಈವೆಂಟಿಗೆ. ಸೊ ಗೋ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಫಸ್ಟ್. ಇದೇ ಟಿಫನ್ ಇವತ್ತು ನಮಗೆ. ಎಲ್ಲ ತಿಂತವ್ರೆ. ಏನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಟಿಫನ್ ಮಾಡಿ ಸೊ ಆಮೇಲೆ ಈವೆಂಟ್ ಆರ್ಗನೈಸ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಏನೋ ಗುರು ಇದು ಆಚೆಗಡೆ ಮಳೆ ಬರ್ತಾಯಿದ್ರು ಫುಲ್ ಸೆಕೆ, ಸ್ವೆಟ್ ಆಗ್ತಾನೆ ಇರ್ತೀವಿ. ಸೊ ಗಾಯ್ಸ್ ನಮ್ಮದೆಲ್ಲ ಆರ್ಗನೈಸ್ ಮಾಡಿದ್ದಾಯಿತು. ಸೊ ಈವೆಂಟ್ ಬಂದ್ಬಿಟ್ಟಿದ್ದು ಹಲ್ದಿ ಶಾಸ್ತ್ರ ಸಂಗೀತ, ಅದಕ್ಕೆಲ್ಲ ನಾವು ಈವೆಂಟ್ ಆರ್ಗನೈಸ್ ಮಾಡಿದ್ವಿ. ಮದುವೆ ಇರೋದು ನಾಳೆ. ಸೊ ಏನು ಮಾಡಿದ್ವಿ ಅಂತ ಹಂಗೆ ಒಂದು ರೌಂಡ್ ನೋಡ್ಕೊಂಡು ಬಿಡೋಣ ಬನ್ನಿ. ಇಂದ ಸ್ಟಾರ್ಟ್. ಬ್ರೂಸ್ಲಿ, ಇಷ್ಟು ಗೋವಾಲಿ ಇಷ್ಟು ಸೆಕೆಗೆ ನಿನ್ನ ಅಭಿಪ್ರಾಯ? ಸಿಕ್ಕಾಪಟ್ಟೆ ಸೆಕೆನಪ್ಪ, ಫಸ್ಟ್ ಕುಂತ್ಕೊಂತಿರ್ತವೆ ನೀರು ಇಳಿತಾಯ್ತು ಅವನಿಗಂತೂ. 2 hours later. ಗೈಸ್ ನಮ್ಮದು ಊಟ ಎಲ್ಲ ಆಯಿತು. ಆಗಲೇ ಡ್ಯಾನ್ಸ್ ಆಡೋ ಜೋಶಲ್ಲಿ ಮೈಕೆಲ್ಲ ಉದುರಿಸ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿ ಹುಡ್ಕೋದ್ರು ಸಿಗ್ತಾನೆ ಇಲ್ಲ, ಸಿಗಲಿಲ್ಲ. ಹೋಯ್ತೋ ಕಳೆದೋಯ್ತೋ ಗೊತ್ತಾತಿಲ್ಲ, ಸಿಗಲ್ಲ, ನೋಡ್ಬೇಕು. ಗಾಯ್ಸ್ ಮೈಕ್ ಸಿಕ್ಕಲೇ ಇಲ್ಲ, ಎಲ್ಲೋಯ್ತು ಗೊತ್ತಿಲ್ಲ. ಹುಡುಕ್ದೆ, ಏನು ಮಾಡೋದು, ಹೋಯ್ತು. ಕಳೆದೋಗಿದ್ದು ವಸ್ತುನ ವ್ಯಕ್ತಿನ ಅದಾಗದೆ ಸಿಗೋವರೆಗೂ ಜಾಸ್ತಿ ಹುಡುಕ್ಬಾರ್ದಂತೆ. ಅಂದರೂ ಹುಡುಕ್ದೆ ಸಿಕ್ಕಲಿಲ್ಲ ಅಷ್ಟೇ. ದುರಾದೃಷ್ಟ ಕಳ್ಕೊಂಡೆ. ಓ ಗಾಯ್ಸ್ ಗುಡ್ ಈವ್ನಿಂಗ್. ನಮ್ಮದು ಈವೆಂಟ್ ಎಲ್ಲ ಮುಗಿಸಿ ಮಧ್ಯಾಹ್ನ ಇವಾಗ ಮತ್ತೆ ಸಂಜೆ ಮೇಲಲ್ಲಿ ಮೆಹಂದಿ ಸಂಗೀತ ಏನೋ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಈವೆಂಟ್ ಓನರ್ಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಹೋಗೋಣ. ಬ್ರೂಸ್ಲಿ ಬರ್ತಾವನೆ ಬಂದ. ಅಲ್ಲಿ ಎಲ್ಲಾದರೂ ಬಟ್ಟೆ ಕದ್ದು ಬಿಡಲ್ವಲ್ಲ ನೀನು? ಸೊ ಇವಾಗ ಇನ್ನೊಂದು ಹಲ್ದಿ ಆಯಿತು. ಸೊ ಮೆಹಂದಿ ಫಂಕ್ಷನು ಸಂಗೀತ ಏನೋ ಇರುತ್ತೆ, ಅಲ್ಲಿ ಹೋಗೋಣ ಬನ್ನಿ. ಮೆಹಂದಿ ಅಷ್ಟೇ, ನೋ ಸಂಗೀತ. ಅದೇ
ನಾನು ಇನ್ನು ಗೈಸ್ ನಮ್ಮದು ಇದ್ದಿದ್ದು ಈವೆಂಟ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಊಟ ಎಲ್ಲ ಅಲ್ಲೇ ಮುಗಿಸ್ಬಿಟ್ಟು ಸ್ಟೇಗೆ ಬಂದಿದ್ದೀವಿ. ಸೊ ಟೈಮ್ ಆಲ್ರೆಡಿ 1:15 ಆಗ್ಬಿಟ್ಟೈತೆ. ಸೊ ಇವಾಗ ಬ್ರೂಸ್ಲಿ ನಾಳೆ ರೀಲ್ಸ್ ಮಾಡ್ಬೇಕಂತ ರೆಡಿ ಅವನೇ. ಏನೋ ಬ್ರೂಸ್ಲಿ? ಸೊ ಇವಾಗ ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಅಂತವನೇ. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ನಾವು, ಅಂದರೆ ಒಂದ್ಸಲ ರಿಹರ್ಸಲ್ ಥರ ಸ್ಟೆಪ್ಸ್ ಎಲ್ಲ ಗೊತ್ತಾದ್ರೆ ಬೆಸ್ಟ್ ಅಂತ. ಬನ್ನಿ ನೋಡೋಣ ಯಾವ್ದು ಅಂತ. ಗಾಯ್ಸ್ ಇವಾಗ ರೆಡಿ ಅವನೇ. ಸಾಂಗ್ ಹಾಕೋ ಬ್ರೂಸ್ಲಿ, ನಾನು ಬರ್ತೀನಿ. ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬಿಡ್ತೀವಿ. ಅದನ್ನು ಮಾಡೋಣ ಫಸ್ಟು. ಮಿಸ್ Yes, come on. Super Chetan. ಈ ಬ್ಯಾಂಗಲ್ ಬಂಗಾರಿ ಒಂದು ಪ್ರಾಕ್ಟೀಸ್ ಮಾಡ್ಬಿಡೋಣ. ಗೈಸ್ ನಾಳೆ ವಿತ್ ಕಾಸ್ಟ್ಯೂಮ್ ಮಾಡ್ತೀವಿ ಎಲ್ಲ. ಸೊ ಅದನ್ನು ವಿಡಿಯೋ ಮಾಡಾಕ್ತೀನಿ. ದೇವರೇ ಹೇಳಲಿ. ಇಲ್ಲಿಗೆ ನನ್ನ ಇವತ್ತಿನ ದಿನ ಮುಗೀತು. ಇವಾಗ ಮಲ್ಕೊಳ್ಳೋದಷ್ಟೇ. ಮತ್ತು ಇನ್ನೊಂದು ಭಾಗದಲ್ಲಿ ಎಲ್ರಿಗೂ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಸೊ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ಸಿಗೋವರೆಗೂ ಟೇಕ್ ಕೇರ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.